ಈ ಆಡ್ ಸೈನ್ಸ್ಗೆ 0 to 30 ಡಿಗ್ರಿ ಅಂತ ತಗೊಳ್ತೀವಿ. ಸೊ ಇಲ್ಲಿ ನಾವೆಷ್ಟು 5 ತರಹದ ಅವಸ್ಥೆ ಇರುತ್ತೆ. ಸೊ 30 ಡಿವೈಡೆಡ್ ಇಂಟು 5 ಇಸ್ ಈಕ್ವಲ್ ಟು 6 ಆಯ್ತಾ. ಪ್ರತಿಯೊಂದು ಅವಸ್ಥಕ್ಕೆ 6 ಡಿಗ್ರಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. 0 to 6 ಡಿಗ್ರಿ ನಾವು ಬಾಲ್ಯಾವಸ್ಥಾ ಅಂತ ತಗೊಳ್ತೀವಿ ಆಡ್ ಸೈನ್ ಅಲ್ಲಿ. ಅದೇ ಇವನ್ ಸೈನ್ ಅಲ್ಲಿ ಕೂತಿದ್ರೆ ಅದು ಮೃತ್ಯುವಸ್ಥಾಗ ಹೋಗುತ್ತೆ. ಓಕೆನಾ? ಓಕೆ. 0 to 6 ಡಿಗ್ರಿ, 6 to 12 ಡಿಗ್ರಿ, 12 to 18, 18 to 24, 24 to 30 ಡಿಗ್ರೀಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆಡ್ ಸೈನ್ ಅಲ್ಲಿ ಇದ್ರೆ 0 to 6 ಡಿಗ್ರಿ ಬಾಲ್ಯಾವಸ್ಥಾ, ಇವನ್ ಸೈನ್ ಅಲ್ಲಿ ಇದ್ರೆ ಮೃತ್ಯುವಸ್ಥಾ ಆಗತ್ತೆ. ಆಯ್ತಾ? ಆ ತರ ಕುಮಾರಾವಸ್ಥಾ, ಯೌವನಾವಸ್ಥಾ ಅಂತೆಲ್ಲ ಬರುತ್ತೆ. ಆಡ್ ಸೈನ್ಸ್ಗೆ ಒಂದ್ಸತಿ ಹೇಳ್ತೀನಿ. 0 to 6 ಡಿಗ್ರಿ ಬಾಲ್ಯಾವಸ್ಥಾ ಫಾರ್ ಇದನ್ನ ನಾನು ಹೇಳ್ತಿರೋದಲ್ಲ ಆಡ್ ಸೈನ್ಸ್ಗೆ. 6 to 12 ಡಿಗ್ರಿ ಕುಮಾರಾವಸ್ಥಾ, 12 to 18 ಡಿಗ್ರಿ ಯೌವನಾವಸ್ಥಾ, 18 to 24 ವೃದ್ಧಾವಸ್ಥಾ, 24 to 30 ಮೃತ್ಯುವಸ್ಥಾ ಫಾರ್ ಆಡ್ ಸೈನ್. ಕಮಿಂಗ್ ಟು ಇವನ್ ಸೈನ್, 0 to 6 ಡಿಗ್ರಿ ಇಸ್ ಅ ಮೃತ್ಯುವಸ್ಥಾ, 6 to 12 ಡಿಗ್ರಿ ಇಸ್ ವೃದ್ಧಾವಸ್ಥಾ, 12 to 18 ಡಿಗ್ರಿ ಇಸ್ ಯೌವನಾವಸ್ಥಾ, 18 to 24 ಇಸ್ ಕುಮಾರ, 24 to 30 ಇಸ್ ಬಾಲಾವಸ್ಥಾ. ಈ ತರ ನಾವು ಡಿವೈಡ್ಸ್ ಮಾಡ್ತೀವಿ. ಆಯ್ತಾ? Next, coming for another major avastha is classified into Jagrata avastha, Swapna avastha and Sunappa anತಾರೆ, ಅಂದ್ರೆ ನಿದ್ರಾವಸ್ಥಾ ಅಂತಾರೆ. ಅಂದ್ರೆ planets are well placed in a Uchchasthana or a own house or a neutral house. It's considered as the Jagrata avastha, awaking state. ಆ ಪ್ಲಾನೆಟ್ ಯಾವಾಗ್ಲೂ ಅಲರ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಯಾವಾಗ ಒಂದು ನ್ಯೂಟ್ರಲ್ ಹೌಸ್ ಅಥವಾ ಓಕೆ ಹೌಸ್ ತರ ಕಂಜೆಕ್ಷನ್ಸ್ ಅಲ್ಲಿ ಬರುತ್ತೋ ಅದು ನಿದ್ರಾವಸ್ಥಾಕ್ ಹೋಗುತ್ತೆ. ಓಕೆನಾ? ಯಾವಾಗ ಎನಿಮಿ ಪ್ಲಾನೆಟ್ ಅಥವಾ ನೀಚ ಸ್ಥಾನದಲ್ಲಿ ಹೋಗುತ್ತೆ ಅದು ನಿದ್ರಾವಸ್ಥಾಗ ಹೋಗುತ್ತೆ. ಓಕೆ. ನೆಕ್ಸ್ಟ್ ಇಸ್ ಷಡ್ಬಲ. ಷಡ್ಬಲ ಅಂತಿದೆ. ಷಡ್ಬಲ ಅಂದ್ರೆ 6 ರೀತಿಯಾದಂತ ಬಲ ಅಂತ. ಪ್ಲಾನೆಟ್ಸ್ಗೆ ಎಷ್ಟು ಬಲ ಇದೆ ಅಂತ ನೋಡಕ್ಕೆ ಷಡ್ಬಲನ ನಾವು ಕನ್ಸಿಡರ್ ಮಾಡ್ತೀವಿ. ಮೊದಲನೇದು 6 ರೀತಿಯಾದಂತ ಇರುತ್ತೆ ಅಲ್ವಾ? ಮೊದಲನೇದು ಸ್ಥಾನ ಬಲ ಅಂದ್ರೆ ಪೊಟೆನ್ಶಿಯಲ್ ಸ್ಟೇಟ್ ಅಂತ. ಈಗ ಎಕ್ಸಾಂಪಲ್ ಇದನ್ನ ನಾವು ಹೆಂಗ್ ತಗೊಳ್ತೀವಿ ಅಂದ್ರೆ, ಯು ಕ್ಯಾನ್ ಇಮ್ಯಾಜಿನ್, ನಮಗೆ ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ನಮ್ಗೆ ಹೋಗಕ್ ಇಷ್ಟ ಆಗತ್ತೆ ಅಲ್ವಾ? ಎಲ್ಲಿ ನಮ್ಗೆ ಗೌರವ ಸಿಗಲ್ವಾ ಅಲ್ಲಿ ಯಾಕೆ ಹೋಗಕ್ ಇಷ್ಟ ಆಗತ್ತೆ? ಸೇಮ್ ವೇ ಪ್ಲಾನೆಟ್ಸ್ಗೂ ಅಷ್ಟೇ. ಎಲ್ಲಿ ಅವ್ರು ಹೋದ್ರೆ ಸ್ಥಾನ ಬಲ, ಅವ್ರ ಸ್ಥಾನಕ್ಕೆ ಎಲ್ಲಿ ಮರ್ಯಾದೆ ಸಿಗುತ್ತೋ ಅಲ್ಲಿ ಸ್ಥಾನ ಬಲ ಅಂತ ಕನ್ಸಿಡರ್, ಪೊಸಿಷನಲ್ ಸ್ಟೇಟ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಸೂರ್ಯನಿಗೆ ಮೇಷರಾಶಿ ಉಚ್ಚ ಸ್ಥಾನ ಅಲ್ವಾ? ರಾಶಿ ಓನ್ ಹೌಸ್, ಸ್ಥಾನ ತುಂಬಾ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಅ ಸ್ಥಾನ ಬಲ. ಸ್ಥಾನ ಬಲ is always you have to think that strength the house placement, especially exaltations and sign and own sign. ಇದರಲ್ಲೆಲ್ಲ ಓನ್ ಸೈನ್ ಅಲ್ಲಿ ಇದ್ರೆ ಸ್ಥಾನ ಬಲ ಉಚ್ಚ ಸ್ಥಾನದಲ್ಲಿ ಇರುತ್ತೆ. ಅದೇ ನ್ಯೂಟ್ರಲ್ ಹೌಸ್ ಅಥವಾ ಎನಿಮಿ ಹೌಸ್ ಅಲ್ಲಿ ಅಥವಾ ನೀಚ ಸ್ಥಾನದಲ್ಲಿ ಇದ್ದಾಗ ಆ ಸ್ಥಾನ ಸರಿ ಇರಲ್ಲ ಅಂತ ಅರ್ಥ, ಮರ್ಯಾದೆ ಇರಲ್ಲ. ಸ್ಥಾನ ಬಲಕ್ಕೆ ಬಲ ಕಮ್ಮಿ ಆಯ್ತು ಅಂತ ಹೇಳ್ತೀವಿ. ಆಯ್ತಾ? ನೆಕ್ಸ್ಟ್ ಇಸ್ ದಿಗ್ಬಲ. ದಿಗ್ಬಲ ಇಸ್ ಡೈರೆಕ್ಷನಲ್ ಸ್ಟ್ರೆಂತ್ ಅಂತ ಅರ್ಥ. ಆಯ್ತಾ? ದಿಗ್ಬಲ ಅಂದ್ರೆ ಡೈರೆಕ್ಷನಲ್ ಸ್ಟ್ರೆಂತ್. ಈಗ ಹೆಂಗೆ ಅಂದ್ರೆ, ಎಕ್ಸಾಂಪಲ್ ಜುಪಿಟರ್ ಮರ್ಕ್ಯುರಿ ಲಗ್ನದಲ್ಲಿದ್ರೆ ತುಂಬಾ ಒಳ್ಳೆ ಫಲ ಅಂತ ಹೇಳ್ತಾರೆ. ಅಂದ್ರೆ ಈಸ್ಟ್ ಅಲ್ಲಿ ಜುಪಿಟರ್ ಮರ್ಕ್ಯುರಿ, ಈಗ ಏನಾದ್ರು ಜುಪಿಟರ್ ಮತ್ತೆ ಮರ್ಕ್ಯುರಿ ಲಗ್ನದಲ್ಲೇ ಕೂತು, ಗುರು ಮತ್ತೆ ಬುಧ ಲಗ್ನದಲ್ಲೇ ಕೂತ್ಕೊಳ್ತು ಅಂದ್ರೆ ತುಂಬಾ 100% ದಿಗ್ಬಲನಾಗಿದ್ದಾನೆ ಅಂತ ಹೇಳ್ತೀವಿ. ಅಂದ್ರೆ ಜುಪಿಟರ್ ಮತ್ತೆ ಮರ್ಕ್ಯುರಿಗೆ ಈಸ್ಟ್ ತುಂಬಾ ಫೇವರೇಬಲ್. ಆಯ್ತಾ? ನಾರ್ತ್ಗೆ ವೀನಸ್ ಮತ್ತೆ ಮೂನ್ ಅಂದ್ರೆ ಶುಕ್ರ ಮತ್ತೆ ಚಂದ್ರನಿಗೆ ನಾರ್ತ್ ಸೈಡ್ ಅಂದ್ರೆ 4th ಹೌಸ್ ಅಲ್ಲಿ ತುಂಬಾ ಬಲ ಜಾಸ್ತಿ ಅಂತ ಹೇಳ್ತೀವಿ. ಆಯ್ತಾ? 7th ಹೌಸ್ ಅಲ್ಲಿ ವೆಸ್ಟ್ ಅಲ್ಲಿ ಶನಿಗೆ ದಿಗ್ಬಲನಾಗಿರ್ತಾನೆ ಅಂತ ಹೇಳ್ತೀವಿ. ಅದೇ 10th ಹೌಸ್ ಅಲ್ಲಿ ಸೂರ್ಯ ಮತ್ತೆ ಕುಜನಿಗೆ ದಿಗ್ಬಲ ಅಂತ ಹೇಳ್ತೀವಿ ನಾವು. ಆಯ್ತಾ? ಅಂದ್ರೆ ಈ ಪ್ಲಾನೆಟ್ಸ್ಗೆ ಡೈರೆಕ್ಷನಲ್ ಸ್ಟ್ರೆಂತ್ ಇರುತ್ತೆ ಅಂತ. ಈ ಗ್ರಹಕ್ಕೆ ಒಂದು ಡೈರೆಕ್ಷನ್ ತುಂಬಾ ಫೇವರಬಲ್ ಆಗಿರುತ್ತೆ. ಆ ಡೈರೆಕ್ಷನ್ ಅಲ್ಲಿ ಅವರು ಕೂತಾಗ ಯಾವತ್ತೂ ನಾವು ಲಗ್ನನ ಈಸ್ಟ್ ಅಂತ ತಗೊಳ್ತೀವಿ, 4th ಹೌಸ್ ನ ನಾರ್ತ್ ಅಂತ ತಗೊಳ್ತೀವಿ, 7th ಹೌಸ್ ನ ವೆಸ್ಟ್ ಅಂತ ತಗೊಳ್ತೀವಿ, 10th ಹೌಸ್ ನ ಸೌತ್ ಅಂತ ತಗೊಳ್ತೀವಿ. ಆಯ್ತಾ? ಲಗ್ನನ ಈ ತರ ಎಲ್ಲ, ಫಸ್ಟ್ ಹೌಸ್ ಇಸ್ ಫಾರ್ ಈಸ್ಟ್, 4th ಹೌಸ್ ಇಸ್
north, 7th house is the west, 10th house is the south. Okay, Jupiter Mercury conducts very good in east, means first house. Moon and Venus gets a very good placement in a 4th house, means north. Shani gets a exalted place in 7th house, that is west. ಅಂಡ್ 10th ಹೌಸ್ ಅಂತ ಕನ್ಸಿಡರ್ ಮಾಡಿದಾಗ ಸೂರ್ಯ ಮತ್ತೆ ಕುಜನಿಗೆ ಸೌತ್ ನಲ್ಲಿ ತುಂಬಾ ಏಳಿಗೆ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಸ್ ಕಾಲಬಲ, ಟೆಂಪರಲ್ ಸ್ಟ್ರೆಂತ್. ಅಂದ್ರೆ ಸಮಯಕ್ಕೆ ತಕ್ಕಂಗೆ ಟ್ರಾನ್ಸಿಟ್ ಆದಾಗ್ಲೂ ಹೇಳ್ಬೋದು, ಆಯ್ತಾ. ಕಾಲ ಆಕ್ಸಸ್ ದ ಸ್ಟ್ರೆಂತ್ ಆಫ್ ಬ್ರೈನ್ ಡೇಟ್. ಅಂದ್ರೆ ಇವತ್ತಿನ ಟ್ರಾನ್ಸಿಟ್ ಏನ್ ನಡೀತಾ ಇದೆ, ಆಯ್ತಾ, ಇವತ್ತಿನ ದಿನ, ನಕ್ಷತ್ರ, ವಾರ, ತಿಥಿ, ಗಳಿಗೆ, ಮುಹೂರ್ತ, ಆಯ್ತಾ. ಈ ಗ್ರಹಗಳಿಗೆ ಜಾತಕದಲ್ಲಿ ಬಲ ಇಲ್ಲ ಅಂದ್ರೂ ಇವತ್ತಿನ ಟ್ರಾನ್ಸಿಟ್ ಅಲ್ಲಿ ಬಲ ಇದ್ರೆ ನೀವು ಈ ಮುಹೂರ್ತನ ಇಟ್ಕೊಡ್ಬಹುದು. ದಟ್ ಈಸ್ ಕಾಲ್ಡ್ ಆಸ್ ಅ ಕಾಲಬಲ. ನೆಕ್ಸ್ಟ್ ಇಸ್ ಶ್ರೇಷ್ಠ ಬಲ, ಅಂದ್ರೆ ಮೋಷನಲ್ ಸ್ಟ್ರೆಂತ್, ಆಯ್ತಾ. ಸ್ಟ್ರೆಂತ್ ಬೇಸ್ಡ್ ಆನ್ ದ ಮೋಷನ್ಸ್, ಅಂದ್ರೆ ಪರ್ಟಿಕ್ಯುಲರ್ಲಿ ರೆಟ್ರೋಗೇಟ್ ಪ್ಲಾನೆಟ್ಸ್ ವಿಚ್ ಆಸ್ ಕನ್ಸಿಡರ್ಡ್ ವೆರಿ ಸ್ಟ್ರಾಂಗ್, ಆಯ್ತಾ. ಶ್ರೇಷ್ಠ ಬಲದಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಮೋಷನಲ್ ಸ್ಟ್ರೆಂತ್, ಅಂದ್ರೆ ರೆಟ್ರೋಗೇಟ್ ಪ್ಲಾನೆಟ್ಸ್ ಆರ್ ಗಾನ್ ಟು ದ ಶ್ರೇಷ್ಠ ಬಲ. ಈಗ ರೆಟ್ರೋಗೇಟ್ ಪ್ಲಾನೆಟ್ ದಿಗ್ಬಲನಲ್ಲಾಗಿದ್ರು, ಉಚ್ಚ ಸ್ಥಾನದಲ್ಲಿದ್ರು, ನೀಚಸ್ಥ, ನ್ಯಾಚುರಲ್ ಸ್ಟ್ರೆಂತ್, ಟೆಂಪರಲ್ ಸ್ಟ್ರೆಂತ್ ಏನೇ ಇದ್ರು ರೆಟ್ರೋಗೇಟ್ ಪ್ಲಾನೆಟ್ ನ ವಿ ವಿಲ್ ಕನ್ಸಿಡರ್ ಆಸ್ ದ ಶ್ರೇಷ್ಠ ಬಲ. ನಾನು ರೆಟ್ರೋಗೇಟ್ ಪ್ಲಾನೆಟ್ ಮಾಡಿದೆ ಅಲ್ವಾ ಲಾಸ್ಟ್ ಟೈಮು, ಕಂಬಸ್ತಾಗ ರೆಟ್ರೋಗೇಟ್. Retrograde planets or indicates the past life karma. Combust planet indicates as the nearest from the moon, sun. ಈಗ ಸೂರ್ಯನಿಗೆ ಜೊತೆಗೆ ಹೋದ್ರೆ, ಸೂರ್ಯನ ಜೊತೆಗೆ ಬಂದ್ರೆ ಕಂಬಸ್ಟ್ ಆಗತ್ತೆ. ಸೂರ್ಯನ ಅಪೋಸಿಟ್ ಬಂದಾಗ ಏನಾಗುತ್ತೆ, ಅವ್ರು ತಿರ್ಕೊಂಡ್ ಬಿಡ್ತಾರೆ. ದಟ್ ಈಸ್ ಕನ್ಸಿಡರ್ ಆಸ್ ದ ರೆಟ್ರೋಗೇಟ್. ಓಕೆ.